ನಮಸ್ಕಾರ ವೀಕ್ಷಕರೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದೊಂದೇ ರಹಸ್ಯಗಳು ಬಯಲಾಗ್ತಾ ಇದೆ. ತನಿಖೆ ಮುಂದುವರೆದಂತೆಲ್ಲ ಶಾಕಿಂಗ್ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ನಟ ದರ್ಶನ್ ಹಾಗೆ ಅವರ ಆಪ್ತೆ ಪವಿತ್ರ ಗೌಡ ಸೇರಿ ಇತರೆ 13 ಆರೋಪಿಗಳ ವಿಚಾರಣೆ ಮುಂದುವರೆದಿದೆ. ಸದ್ಯ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಸೆಲ್ನಲ್ಲಿ ದರ್ಶನ್ ಸೇರಿ ಇತರ 12 ಆರೋಪಿಗಳನ್ನ ಇಡಲಾಗಿದೆ. ಎಲ್ಲಾ ಆರೋಪಿಗಳು ಅಲ್ಲೇ ರಾತ್ರಿಯನ್ನು ಕಳೆದಿದ್ದಾರೆ. ಮಂಗಳವಾರ ರಾತ್ರಿ ತನಿಖಾಧಿಕಾರಿಗಳು ಕೆಲವು ಪ್ರಶ್ನೆಯನ್ನು ಕೇಳಿ ವಿಚಾರಣೆಯನ್ನು ನಡೆಸಿದ್ರು. ಇವತ್ತು ಮತ್ತೆ ಠಾಣೆಯಲ್ಲೇ ವಿಚಾರಣೆಯನ್ನ ನಡೆಸಲಿದ್ದಾರೆ. ಇನ್ನು ಪವಿತ್ರ ಗೌಡ ಅವರನ್ನ ನಿಮಾನ್ಸ್ ಬಳಿ ಇರುವಂತಹ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಅಲ್ಲಿಂದ ಬುಧವಾರ ಬೆಳಗ್ಗೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆತರಲಾಗಿದೆ. ಹೀಗಿರುವಾಗಲೇ ಆರೋಪಿಗಳ ವಿಚಾರಣೆಯ ನಂತರದಲ್ಲಿ ಈ ಒಂದು ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಮತ್ತೊಂದು ರಹಸ್ಯ ಬಯಲಾಗಿದೆ. ಮೊದಲಿಗೆ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿದ್ದಾನೆ ಎನ್ನಲಾಗಿತ್ತು. ಆನಂತರದಲ್ಲಿ ಆತ ಬೇರಾರು ಅಲ್ಲ, ಆತನೂ ಕೂಡ ದರ್ಶನ್ ಅಭಿಮಾನಿ ಅಂತ ಹೇಳಲಾಯಿತು. ಆತ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ದಾಂಪತ್ಯಕ್ಕೆ ಒಳ್ಳೆಯದನ್ನು ಬಯಸೋದಕ್ಕೆ ಹೋಗಿ ಈ ರೀತಿಯಾಗೆಲ್ಲ ಆಯ್ತು ಅಂತ ಹೇಳಲಾಗಿತ್ತು. ಮತ್ತೊಂದು ಕಡೆ ಮೃತನ ಪತ್ನಿ ಆತ ದರ್ಶನ್ ಅಭಿಮಾನಿಯೇ ಅಲ್ಲ ಅಂತ ಹೇಳಿಕೊಂಡಿದ್ರು. ಆದ್ರೆ ಇದೀಗ ವಿಚಾರಣೆಯಲ್ಲಿ ಮತ್ತೊಂದು ರಹಸ್ಯ ಬಯಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಮತ್ತೋರ್ವ ಯುವತಿಯ ಎಂಟ್ರಿ ಆಗಿದೆ. ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಕಳುಹಿಸಿದಂತಹ ಆ ಒಂದು ಫೋಟೋ ದರ್ಶನ್ ಸಿಟ್ಟಿಗೆ ಹೇಳೋದಕ್ಕೆ ಕಾರಣವಾಯಿತು ಅನ್ನುವ ರಹಸ್ಯ ಬಯಲಾಗಿದೆ. ಅದು ದರ್ಶನ್ನ ಈ ಮಟ್ಟಿಗೆ ಟ್ರಿಗರ್ ಮಾಡಿದೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಪ್ರಕರಣದಲ್ಲಿ ಕೇಳಿ ಬಂದಂತಹ ಆ ಹೊಸ ಯುವತಿ ಯಾರು? ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಕಳುಹಿಸಿದ್ದು ಏನು? ದರ್ಶನ್ ಈ ಒಂದು ಪ್ರಕರಣದಲ್ಲಿ ಜೈಲು ಸೇರಿದ ನಂತರದಲ್ಲಿ ಪತ್ನಿ ವಿಜಯಲಕ್ಷ್ಮಿ ತೆಗೆದುಕೊಂಡಂತಹ ಆ ಕಠಿಣ ನಿರ್ಧಾರ ಏನು? ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನಟ ನಟಿಯರ ಮೇಲಿನ ಅಂಧಾಭಿಮಾನ ತಪ್ಪು ಅಂತ ನೀವು ಸಹ ಹೇಳೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಪ್ರಕರಣದ ಕುರಿತಾಗಿ ಎಲ್ಲ ಸಂಪೂರ್ಣ ಅಪ್ಡೇಟ್ಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಈ ಒಂದು ವಿಷಯ ಹೊರಬೀಳ್ತಿದ್ದಂತೆ ಅವರ ಅಭಿಮಾನಿಗಳಿಗೆ, ಆಪ್ತರಿಗೆ ಒಂದು ದೊಡ್ಡ ಶಾಕ್ ಆಗಿದೆ. ಇನ್ನು ಇಂಡಸ್ಟ್ರಿಯ ಮಂದಿಗೂ ಕೂಡ ಸಾಕಷ್ಟು ಶಾಕ್ ಆಗಿದೆ, ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾದ್ರ ಅಂತ ಶಾಕ್ಗೆ ಒಳಗಾಗಿದ್ದಾರೆ. ಮತ್ತೊಂದು ಕಡೆ ಅಭಿಮಾನಿಗಳು ಠಾಣೆಯ ಮುಂದೆ ಜಮಾಯಿಸಿ ಇಂತಹದೊಂದು ಕೊಲೆ ಕೃತ್ಯವನ್ನು ಕೂಡ ಸಮರ್ಥಿಸಿಕೊಂಡು ಜೈಕಾರ ಹಾಕ್ತಿದ್ದಾರೆ. ಇನ್ನು ಪ್ರಕರಣ ಸಂಬಂಧ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ನಂತರದಲ್ಲಿ ಅವರನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಈ 15 ಮಂದಿಯೂ ಕೂಡ ತಲೆ ತಗ್ಗಿಸಿ ನಿಂತಿದ್ರು. ರೇಣುಕಾಸ್ವಾಮಿಯ ಮೇಲೆ ದರ್ಪವನ್ನ ಮೆರೆಯುವಂತಹ ಸಂದರ್ಭದಲ್ಲಿ ಇದ್ದಂತಹ ಆಕ್ರೋಶ, ರೋಷಾವೇಶ ಜಡ್ಜ್ ಮುಂದೆ ಇರಲಿಲ್ಲ. ಇನ್ನು ನಟ ದರ್ಶನ್ ಕೂಡ ಕೈ ಕಟ್ಟಿ ತಲೆ ತಗ್ಗಿಸಿ ನಿಂತಿದ್ರು. ಇದಲ್ಲದೆ ಪ್ರಕರಣ ಸಂಬಂಧ ಕಣ್ಣೀರನ್ನ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆದರೆ ಇದು ಮಾಡಿದಂತಹ ತಪ್ಪಿಗೋ ಅಥವಾ ಬಂಧನದ ಭೀತಿಯಲ್ಲೋ ಅನ್ನೋದು ಗೊತ್ತಿಲ್ಲ. ಮತ್ತೊಂದು ಕಡೆ ಪವಿತ್ರ ಗೌಡ ಪಶ್ಚಾತ್ತಾಪದಿಂದ ಕಣ್ಣೀರು ಹಾಕಿದ್ದಾರೆ. ನನ್ನಿಂದಲೇ ಇವೆಲ್ಲವೂ ಆಗಿದ್ದು, ನಾನು ಬಹುದೊಡ್ಡ ಘನಘೋರ ತಪ್ಪನ್ನ ಮಾಡಿಬಿಟ್ಟೆ ಅಂತ ಕಣ್ಣೀರನ್ನ ಹಾಕಿದ್ದಾರೆ. ಆದರೆ ಎಲ್ಲವೂ ನಡೆದು ಹೋದ ನಂತರದಲ್ಲಿ ಕಣ್ಣೀರು ಹಾಕಿ ಏನೂ ಪ್ರಯೋಜನ ಇಲ್ಲ. ಮಾಡಿದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸಲೇಬೇಕು. ಇನ್ನು ಈಗಾಗಲೇ ಹೇಳಿದ ಹಾಗೆ ನಟ ದರ್ಶನ್ ಅವರು ಇಂತಹದೊಂದು ಕೃತ್ಯದಲ್ಲಿ ಭಾಗಿಯಾಗಿ ಬಂಧನ ಆಗಿರೋದು ಹಲವರಿಗೆ ಶಾಕ್ ನೀಡಿದೆ, ಆಘಾತ ಆಗಿದೆ. ಇನ್ನು ಪತ್ನಿ ವಿಜಯಲಕ್ಷ್ಮಿ ಅವರಿಗೂ ಕೂಡ ಸಹಜವಾಗಿ ಒಂದು ದೊಡ್ಡ ಆಘಾತ ಆಗಿದೆ. ಅದರ ಜೊತೆಗೆ ದರ್ಶನ್ ಮೇಲೆ ಬಹಳ ದೊಡ್ಡದಾದಂತಹ ಬೇಸರ ಕೂಡ ವ್ಯಕ್ತವಾಗಿದೆ. ನಟಿ ವಿಜಯಲಕ್ಷ್ಮಿ ಅವರು ಈ ಒಂದು ಪ್ರಕರಣದ ಬಗ್ಗೆ ಇದೀಗ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದರ್ಶನ್ ಬಂಧನ ಆಗಿದ್ದು ಒಂದು ಕಡೆ ಆಘಾತ ಆದ್ರೆ, ಮತ್ತೊಂದು ಕಡೆ ದರ್ಶನ್ ಮೇಲೆ ತೀವ್ರವಾದಂತಹ ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪವಿತ್ರ ಗೌಡ ಹಾಗೆ ವಿಜಯಲಕ್ಷ್ಮಿ ನಡುವೆ ಒಂದು ದೊಡ್ಡ ವಾಕ್ಸಮರವೇ ನಡೆದಿತ್ತು. ದರ್ಶನ್ ಬಾಳಲ್ಲಿ ಪವಿತ್ರ ಗೌಡ ಎಂಟ್ರಿ ಆಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಸಹಜವಾಗಿ ವಿಜಯಲಕ್ಷ್ಮಿ ಅವರಿಗೆ ಆಗಿ ಬರೋದಿಲ್ಲ. ಹೀಗಿರುವಾಗಲೇ ಅದೇ ಪವಿತ್ರ ಗೌಡ ಅವರ ವಿಚಾರವಾಗಿ ದರ್ಶನ್ ಜೈಲು ಪಾಲಾಗಿರೋದು, ಜೈಲು ಪಾಲಾಗುವಂತಹ ದೊಡ್ಡ ಕೃತ್ಯವನ್ನ ಎಸಗಿರೋದು ಪತ್ನಿ ವಿಜಯಲಕ್ಷ್ಮಿ ಅವರ ಮನಸ್ಸಿಗೆ ತೀವ್ರವಾದಂತಹ ನೋವುಂಟು ಮಾಡಿದೆ. ಇನ್ನು ಈ ಪ್ರಕರಣದ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ಎಲ್ಲೂ ಮಾಧ್ಯಮದ ಮುಂದೆ ಆಗಲಿ ಅಥವಾ ಬೇರೆಲ್ಲೂ ಕಾಣಿಸಿಕೊಂಡಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ ಅವರು ಮಾಧ್ಯಮಗಳಿಂದ ಅಂತರವನ್ನ ಕಾಯ್ದುಕೊಳ್ತಾರೆ.
ಇದೀಗ ಅವರು ನೇರವಾಗಿ ಪ್ರತಿಕ್ರಿಯೆ ನೀಡದೇ ಇದ್ರೂ ಒಂದು ಕಠಿಣವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕವಾಗಿ ಪ್ರಕರಣಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಟ ದರ್ಶನ್ ಅವರನ್ನ ಇನ್ಸ್ಟಾಗ್ರಾಂನಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅನ್ಫಾಲೋ ಮಾಡಿದ್ದಾರೆ. ಜೊತೆಗೆ ತಮ್ಮ ಡಿಪಿಯನ್ನು ತೆಗೆದು ಹಾಕಿದ್ದಾರೆ. ಹೀಗಾಗಿ ಈಗ ವಿಜಯಲಕ್ಷ್ಮಿ ದರ್ಶನ್ ಅವರ ಮುಂದಿನ ನಡೆ ಬಗ್ಗೆ ಸಾಕಷ್ಟು ಅನುಮಾನವನ್ನ ಹುಟ್ಟಾಕಿದೆ. ಯಾಕಂದ್ರೆ ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ಜೀವನದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕಠಿಣವಾದ ನಿರ್ಧಾರಗಳನ್ನ ಸಹಜವಾಗಿ ಎಲ್ಲರೂ ತೆಗೆದುಕೊಳ್ತಾರೆ. ಹೀಗಾಗಿ ಇದೇ ಪ್ರಕರಣದಿಂದಾಗಿ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ದಾಂಪತ್ಯ ಜೀವನದಲ್ಲಿ ಮತ್ತೊಮ್ಮೆ ಬಿರುಕುಂಟಾಗ್ತಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಆರೋಪಿಗಳು ಮತ್ತಷ್ಟು ಶಾಕಿಂಗ್ ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾರೆ. ದರ್ಶನ್ ಇಷ್ಟೊಂದು ಸಿಟ್ಟಿಗೇಳೋದಕ್ಕೆ ಕಾರಣ ಏನು ಅನ್ನೋದನ್ನ ಬಾಯ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇದೇ ಒಂದು ಪ್ರಕರಣದಲ್ಲಿ ಇದೀಗ ಮತ್ತೊಂದು ಹುಡುಗಿಯ ಹೆಸರು ಕೇಳಿ ಬಂದಿದೆ. ಹಾಗಾದ್ರೆ ಅಷ್ಟಕ್ಕೂ ನಡೆದಿದ್ದೇನು ಕಂಪ್ಲೀಟ್ ಆದಂತಹ ವಿವರವನ್ನ ಹೇಳ್ತೀನಿ ಕೇಳಿ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇನ್ಸ್ಟಾಗ್ರಾಂನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧವಾಗಿ ಪವಿತ್ರ ಗೌಡ ಪರೋಕ್ಷವಾಗಿ ಪೋಸ್ಟ್ ಹಾಕಿದ್ದು ವಿವಾದ ಆಗಿತ್ತು. ಈ ಒಂದು ವಿಚಾರ ನಿಮಗೆ ನೆನಪಿರಬಹುದು. ಆ ಒಂದು ವಿವಾದದ ಬಳಿಕ ಪವಿತ್ರ ಗೌಡರಿಗೆ ರೇಣುಕಾ ಸ್ವಾಮಿ ಕಾಟ ಶುರುವಾಗಿದೆ. ತನ್ನನ್ನ ದರ್ಶನ್ ಅಭಿಮಾನಿ ಅಂತ ಹೇಳಿಕೊಂಡು ಆತ ಇನ್ಸ್ಟಾಗ್ರಾಂನಲ್ಲಿ ಪವಿತ್ರ ಅವರ ಫೋಟೋಗಳಿಗೆ ಅವಹೇಳನಕಾರಿಯಾಗಿ ಕಮೆಂಟ್ಗಳನ್ನು ಮಾಡ್ತಿದ್ದ. ಕೇವಲ ಅಷ್ಟೇನಾ ಅನ್ಕೋಬೇಡಿ, ಇನ್ನೂ ಹಲವಾರು ವಿಚಾರಗಳಿದೆ. ಈತ ಇನ್ಸ್ಟಾಗ್ರಾಂನಲ್ಲಿ ತನಿಷಾ ರೆಡ್ಡಿ 2205 ಹೆಸರಿನಲ್ಲಿ ನಕಲಿ ಖಾತೆಯನ್ನು ತೆರೆದಿದ್ದ. ಆ ಒಂದು ಪ್ರೊಫೈಲ್ಗೆ ಯುವತಿ ಭಾವಚಿತ್ರವನ್ನ ಹಾಕಿಕೊಂಡಿದ್ದಾನೆ. ಹೀಗೆ ಆತ ಪವಿತ್ರ ಗೌಡ ಫೋಟೋಗಳಿಗೆ ಕಮೆಂಟ್ಗಳನ್ನು ಹಾಕ್ತಿದ್ದ. ಅಲ್ಲದೆ ಇನ್ಸ್ಟಾಗ್ರಾಂನಲ್ಲಿ ಪವಿತ್ರ ಗೌಡರಿಗೆ ಖಾಸಗಿಯಾಗಿ ಆತ ನಿರಂತರವಾಗಿ ಅಶ್ಲೀಲ ಮೆಸೇಜ್ಗಳನ್ನು ಕಳುಹಿಸ್ತಾ ಇದ್ದ. ಅದು ನಂತರದಲ್ಲಿ ಅತಿರೇಕಕ್ಕೆ ಹೋಗಿದೆ. ಮರ್ಮಾಂಗದ ಫೋಟೋವನ್ನು ಕಳುಹಿಸಿ ಆತ ವಿಕೃತಿ ಮೆರೆದಿದ್ದ. ಪವಿತ್ರಾಗಿ ಗುಪ್ತಾಂಗದ ಫೋಟೋವನ್ನು ಕಳುಹಿಸಿ ದರ್ಶನ್ಗಿಂತ ನಾನೇನು ಕಡಿಮೆ ಬಾ ಅಂತ ರೇಣುಕಾ ಸ್ವಾಮಿ ಹೇಳಿದ್ದ. ರೇಣುಕಾ ಸ್ವಾಮಿಯ ಈ ರೀತಿಯ ಕಮೆಂಟ್ಗಳಿಗೆ ಪವಿತ್ರ ಪರ ಆಕೆಯ ಸ್ನೇಹಿತೆ ಪ್ರತಿಕ್ರಿಯೆಯನ್ನು ನೀಡಿದ್ಲು. ಆಗ ತನ್ನ ಸ್ನೇಹಿತೆಗೆ ಸತ್ಯ ಸಂಗತಿ ತಿಳಿಯದೆ ಮಾತನಾಡುವಂತಹ ಮೂರ್ಖ ಜನರ ಕಮೆಂಟ್ಗಳಿಗೆ ಪ್ರತಿಕ್ರಿಯೆ ನೀಡದಂತೆ ಪವಿತ್ರ ಹೇಳಿದ್ರು. ಅಲ್ಲದೆ ಸಮಯವೇ ಉತ್ತರಿಸುತ್ತದೆ, ಕಾದು ನೋಡು ಅಂತ ಪವಿತ್ರ ಗೌಡ ತನ್ನ ಸ್ನೇಹಿತೆಗೆ ಟೈಮ್ ಬರುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದ್ರೆ ಅಲ್ಲಿಗೆ ಸುಮ್ಮನಾಗಿದ್ದಿದ್ರೆ ಇಂತಹದೊಂದು ಘಟನೆ ನಡೀತಿರ್ಲಿಲ್ವೇನೋ. ಕೊಲೆಯಾದಂತಹ ರೇಣುಕಾ ಸ್ವಾಮಿ ಫೆಬ್ರವರಿ 27ರಿಂದ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡೋದಕ್ಕೆ ಶುರು ಮಾಡಿದ್ದ. ಒಂದು ಅಕೌಂಟ್ ಅನ್ನ ಬ್ಲಾಕ್ ಮಾಡಿದ್ರೆ ಮತ್ತೊಂದು ಅಕೌಂಟ್ ಅನ್ನ ಓಪನ್ ಮಾಡಿ ಅಶ್ಲೀಲವಾಗಿ ಮೆಸೇಜ್ ಅನ್ನ ಕಳುಹಿಸ್ತಾ ಇದ್ದ. ಅದು ಕೂಡ ಆತ ಅತಿರೇಕಕ್ಕೆ ಹೋಗಿ ಮರ್ಮಾಂಗದ ಫೋಟೋಗಳನ್ನು ಕಳುಹಿಸೋದಕ್ಕೆ ಶುರು ಮಾಡಿದ್ದಾನೆ. ಇದರಿಂದ ಪವಿತ್ರ ಸಾಕಷ್ಟು ಚಿಂತೆಗೆ ಒಳಗಾಗಿದ್ರು. ಹೀಗಾಗಿ ರೇಣುಕಾ ಸ್ವಾಮಿಯ ವಿಕೃತಿಯನ್ನ ಮನೆ ಕೆಲಸದವನಾದ ಪವನ್ಗೆ ಪವಿತ್ರ ಗೌಡ ಹೇಳಿದ್ರು. ಯಾವುದೇ ಕಾರಣಕ್ಕೂ ದರ್ಶನ್ಗೆ ಹೇಳಬೇಡ, ಅವನು ಏನಾದ್ರೂ ಮಾಡ್ಬಿಡ್ತಾನೆ ಅಂತ ಪವನ್ಗೆ ಕಿವಿ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಪವನ್ ಬಾಯಲ್ಲಿ ಈ ಒಂದು ಗುಟ್ಟು ಹೆಚ್ಚು ಹೊತ್ತು ನಿಲ್ಲೋದಿಲ್ಲ. ಅವನು ನೇರವಾಗಿ ದರ್ಶನ್ಗೆ ವಿಚಾರವನ್ನ ತಿಳಿಸಿದ್ದಾನೆ. ಆಗ ಕೆರಳಿದಂತಹ ದರ್ಶನ್ ರೆಡ್ಡಿ ಖಾತೆಯ ಬಗ್ಗೆ ವಿಚಾರಿಸಿದಾಗ ರೇಣುಕಾ ಸ್ವಾಮಿ ಅನ್ನೋದು ಗೊತ್ತಾಗಿದೆ. ಅಂದ್ರೆ ಇನ್ಸ್ಟಾಗ್ರಾಂನಲ್ಲಿ ತನಿಷಾ ರೆಡ್ಡಿ ಹೆಸರಿನಲ್ಲಿ ನಕಲಿ ಖಾತೆಯನ್ನು ತೆರೆದು ಪವಿತ್ರ ಗೌಡರಿಗೆ ಅಶ್ಲೀಲ ಸಂದೇಶವನ್ನು ಕಳುಹಿಸಿ ಕಾಟ ಕೊಡ್ತಿರೋದು ರೇಣುಕಾ ಸ್ವಾಮಿ ಅನ್ನೋದು ಗೊತ್ತಾಗಿದೆ. ಆಗ ದರ್ಶನ್ ಗ್ಯಾಂಗ್ ಆತನ ಪೂರ್ವಪರವನ್ನ ವಿಚಾರಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಔಷಧಿ ಅಂಗಡಿಯೊಂದರಲ್ಲಿ ಕೆಲಸ ಮಾಡ್ತಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಲಾಗಿದೆ. ಆದ್ರೆ ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಬರೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಸುಮ್ಮನೆ ಕರೆದ್ರೆ ಬರೋದಿಲ್ಲ ಅನ್ನೋದು ಆರೋಪಿಗಳಿಗೂ ಕೂಡ ಗೊತ್ತಿತ್ತು. ಹೀಗಾಗಿ ಈ ಖತರ್ನಾಕ್ ಕಿರಾತಕ ಗ್ಯಾಂಗ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಒಂದು ಪ್ಲಾನ್ ಅನ್ನು ರೂಪಿಸಿದೆ. ರೇಣುಕಾ ಸ್ವಾಮಿಯ ಐಡಿಯಾವನ್ನೇ ಆತನಿಗೆ ತಿರುಮಂತ್ರ ಮಾಡಿದೆ. ಆರೋಪಿಗಳು ಕೂಡ ಇನ್ಸ್ಟಾಗ್ರಾಂನಲ್ಲಿ ಯುವತಿ ಹೆಸರಿನಲ್ಲಿ ಖಾತೆಯೊಂದನ್ನು ತೆರೆದಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಖಾತೆ ತೆರೆದು ರೇಣುಕಾ ಸ್ವಾಮಿಯನ್ನ ಕೆಡ್ಡಾಕ್ಕೆ ಕೆಡವಿಕೊಂಡಿದ್ದಾನೆ. ಈ ರೀತಿಯಾಗಿ ಕೆಲ ದಿನಗಳ ಕಾಲ ಯುವತಿ ಸೋಗಿನಲ್ಲಿ ರೇಣುಕಾ ಸ್ವಾಮಿ ಜೊತೆಗೆ ಆತ ಚಾಟ್ ಮಾಡಿ ಅಂತಿಮವಾಗಿ ಶನಿವಾರ ಭೇಟಿಗೆ ಅಂತ ಆಹ್ವಾನ ನೀಡಿದ್ದಾನೆ.
ತನ್ನ ಬಳಿ ಯುವತಿಯೋರ್ವಳು ಚಾಟ್ ಮಾಡ್ತಿದ್ದಾಳೆ, ಆಕೆಯೇ ಭೇಟಿಗೆ ಕರೆದಿದ್ದಾಳೆ ಅಂತ ಆಕೆಯನ್ನು ಭೇಟಿ ಮಾಡುವಂತಹ ಆಸೆಯಿಂದ ಬಂದು ರೇಣುಕಾ ಸ್ವಾಮಿ ದರ್ಶನ್ ಗ್ಯಾಂಗ್ ಬಲೆಗೆ ಬಿದ್ದಿದ್ದಾನೆ. ಕೊಲೆಯಾದಂತಹ ವ್ಯಕ್ತಿ ಹಾಗೆ ಆರೋಪಿಗಳು ಇವರು ಮಾಡಿರುವಂತಹ ಕೃತ್ಯಗಳು, ಆ ಪ್ಲಾನ್ ಏನಿದೆ ಇದು ಸಿನಿಮಾ ಸ್ಟೋರಿಯನ್ನು ಕೂಡ ಮೀರಿಸುವಂತಿದೆ. ಆನಂತರದಲ್ಲಿ ಆತನನ್ನ ಚಿತ್ರದುರ್ಗದಲ್ಲೇ ಲಾಕ್ ಮಾಡಿಕೊಂಡು ಬೆಂಗಳೂರಿಗೆ ಕರೆತಂದಿದ್ದಾರೆ. ಆತನನ್ನು ಬೆದರಿಸೋಕೆ ಅಂತ ಕರೆತಂದಿದ್ದು ಅಂತ ದರ್ಶನ್ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆದರೆ ಬೆದರಿಸೋಕೆ ಕರೆತಂದವರು ಎಚ್ಚರಿಕೆಯನ್ನು ನೀಡಬೇಕಾಗಿತ್ತು, ಅಲ್ಲದೆ ಚಿತ್ರದುರ್ಗದಲ್ಲೇ ಎಚ್ಚರಿಕೆಯನ್ನು ನೀಡಬಹುದಾಗಿತ್ತು. ಆದರೆ ಕಿಡ್ನಾಪ್ ಮಾಡೋದಕ್ಕೆ ನಿಮಗೆ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದಕ್ಕೆ ಯಾರು ಹೇಳಿದ್ರು? ಅಲ್ಲದೆ ಆತನನ್ನ ಬೆದರಿಸೋಕೆ ಅಂತ ಕರೆತಂದಿದ್ರೆ ಆತನ ಮೃತದೇಹದ ಮೇಲೆ ಗಾಯದ ಗುರುತುಗಳು ಹೇಗೆ ಬಂದ್ವು? ಅಲ್ಲದೆ ಸಿಗರೇಟ್ನಿಂದ ಸುಟ್ಟಿರುವಂತಹ ಗಾಯಗಳ ಗುರುತು ಕೂಡ ಕಂಡು ಬಂದಿದೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಇದು ಬೆದರಿಸೋಕೆ ಕೇವಲ ಹಲ್ಲೆ ಮಾಡಿರುವಂಥದ್ದಲ್ಲ, ಕೊಲೆ ಮಾಡೋದಕ್ಕಾಗಿಯೇ ಆತನ ಮೇಲೆ ಹಲ್ಲೆ ನಡೆಸಿದಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಎಲ್ಲ ಕೃತ್ಯಗಳನ್ನು ಗಮನಿಸ್ತಾ ಇದ್ರೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಜನರಿಗೆ ಕಾನೂನಿನ ಭಯ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಕೇವಲ ಇಲ್ಲಿ ದರ್ಶನ್ ಗ್ಯಾಂಗ್ ಏನಿದೆ ಅಥವಾ ಖತರ್ನಾಕ್ ಗ್ಯಾಂಗ್ ಏನಿದೆ ಅದು ಮಾತ್ರವಲ್ಲ, ಇದೇ ರೀತಿಯಾದಂತಹ ಸಾಕಷ್ಟು ಘಟನೆಗಳು ನಡೆದ ಬಗ್ಗೆ ವರದಿಗಳು ಬಂದಿದೆ. ಆರೋಪಿಗಳು ಈ ರೀತಿಯಾದಂತಹ ಕೃತ್ಯ ಎಸಗೋದಕ್ಕೂ ಮುನ್ನವೇ ಅವರೆಲ್ಲರನ್ನ ಹೆಡೆಮುರಿ ಕಟ್ಟುವಂತಹ ಪ್ರಯತ್ನಗಳು ಆಗಬೇಕಾಗಿದೆ. ಪೊಲೀಸ್ ಇಲಾಖೆ ಈ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದೆ. ಇದಿಷ್ಟು ಈ ಒಂದು ಪ್ರಕರಣದ ಬಗ್ಗೆ. ಪ್ರಕರಣ ಸೂಕ್ತ ರೀತಿಯಲ್ಲಿ ತನಿಖೆ ಆಗಲಿ, ಅಪರಾಧಿಗಳಿಗೆ ಕಠಿಣವಾದಂತಹ ಶಿಕ್ಷೆ ಆಗಲಿ ಅನ್ನೋದೇ ನಮ್ಮ ಆಶಯ. ಹಾಗಾದ್ರೆ ಈ ಒಂದು ಪ್ರಕರಣದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.